ಇದು ಫಸ್ಟ್ ಎರಡ್ದ ಸಿಕ್ಕಾಪಟ್ಟೆ ಹಾರ್ಡ್ ಅನ್ಸ್ತು. 12 ಗಂಟೆಗೆ 2 ನಿಮಿಷ ಆಗೈತೆ. ವೆಲ್ಕಮ್ ಟು ಅನದರ್ ವಿಡಿಯೋ. ಅಂಡ್ ಈ ವಿಡಿಯೋ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ. ಆಕ್ಚುಲಿ ನಾನು ಓದಿದ್ ಬಿಟ್ಟು ಸಿಕ್ಕಾಪಟ್ಟೆ ದಿವಸ ಆಯ್ತು, 1 ತಿಂಗಳಾಯ್ತು. ಅಂಡ್ ಇವತ್ತು ನಾನು UPSC ಜರ್ನಿ ಮತ್ತು ನಾನು ಹೊಳೆ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀನಿ. ಆಕ್ಚುಲಿ ನಮ್ಮ ಸೆಮೆಂಡ್ ಎಕ್ಸಾಮ್ ಇದ್ದು, ಅದ್ರ ಕಾಲ ಓದೋದ್ ಬಿಟ್ಟಿದ್ದೆ. ಅಂಡ್ ಇವತ್ತು ನಾನು 8 ತಾಸು ಓದ್ಬೇಕಂತ ಚಾಲೆಂಜ್ ತಗೊಳಕತ್ತೀನಿ. ಇವಾಗ ಟೈಮ್ ಎಷ್ಟಾಗೈತೆ ಅಂದ್ರೆ 12 ಗಂಟೆ ಆಗೈತಿ. ಇವಾಗ ಟೈಮ್ ಆಗೈತಿ 12 ಗಂಟೆ, ನೋಡ್ಬೋದು ಇಲ್ಲಿ. ಅಂಡ್ 8 ತಾಸು ಕುಂದಿರ್ಬೇಕು. ಇವಾಗ ಇಲ್ಲಿ 10 ನಿಮಿಷದ ಬ್ರೇಕ್ ತಗೋತೀನಿ. ಇದು ಒಂದು ನನ್ನ ಮೇನ್ ಇಂಪಾರ್ಟೆಂಟ್, ಬಿಕಾಸ್ ಮೈಂಡ್ ರಿಲ್ಯಾಕ್ಸ್ ಆದ್ರೆ ಸಿಕ್ಕಾಪಟ್ಟೆ ಮತ್ತು ನಾನು ಫೋಕಸ್ ಮಾಡ್ಬೋದು. ಆ್ಯಂಡ್ ಲೆಟ್ ಸ್ಟಾರ್ಟ್. ಇದು ಫಸ್ಟ್ ಎರಡ್ದ ಸಿಕ್ಕಾಪಟ್ಟೆ ಹಾರ್ಡ್ ಅನಿಸ್ತು, ಯಾಕಂದ್ರೆ ಭಾಳ ದಿವಸ ಆದ್ಮೇಲೆ ಓದಾತಿನಿಲ್ಲ ಅದಕ್ಕೆ. ಆ್ಯಂಡ್ ಹಾನೆಸ್ಟ್ಲಿ ಆಗಿ ಹೇಳ್ಬೇಕಂದ್ರೆ ಫಸ್ಟ್ 20 ಮಿನಿಟ್ಸ್ ಹೆಂಗೆ ಓದ್ತೀವಲ್ಲ ಅದ್ರ ಮ್ಯಾಗ ನಮ್ಮ ಮೈಂಡ್ ಸೆಟ್ ಅಡ್ಜಸ್ಟ್ ಆಗುತ್ತೆ. ಆ್ಯಂಡ್ ಅದೇ ಥರ 20 ಮಿನಿಟ್ಸ್ ನಮ್ಮ ಮೈಂಡ್ ಸೆಟ್ಟನ್ನು ಕರೆಕ್ಟಾಗಿ ಓದೋದ್ರ ಕಡೆ ಫೋಕಸ್ ಮಾಡಿದೆವು ಅಂದ್ರೆ ಆ್ಯಂಡ್ 2 ತಾಸು ಕರೆಕ್ಟಾಗಿ ನಾವು ಸ್ಟಡಿ ಮಾಡ್ಬೋದು. 8 ತಾಸು ಕುಂತು ಓದೋದಂದ್ರೆ ಭಾಳ ಟಫ್ ಆಗುತ್ತೆ. ಮೀನ್ಸ್ ಸ್ವಲ್ಪ ಜನ ಓದ್ತಾರ, ನಾನು ಯೂಟ್ಯೂಬ್ದಾಗ ಲೈವ್ ನೋಡ್ತೀನಿಲ್ಲ, 8 ತಾಸು ಕುಂತು ಓದ್ತಾರ. ಅಷ್ಟು ಈಸಿ ಅಲ್ಲ 8 ತಾಸು ಕುಂತು ಓದೋದು. 8 ತಾಸು ಕುಂತು ಓದೋದು ಬೋರಿಂಗ್ ಆಗುತ್ತೆ. ಆ್ಯಂಡ್ ಅದ್ರ ಕಾಲಾಗೆ ನಾನು 2 hours ಒಂದು ಸಬ್ಜೆಕ್ಟ್, 2 hours ಒಂದು ಸಬ್ಜೆಕ್ಟ್ ಅಂತೇಳಿ ಡಿವೈಡ್ ಮಾಡಿದೆ. ಟುಡೇ ಐ ಆಮ್ ನಾಟ್ ಸ್ಟಡಿ ಫಾರ್ ಮಾರ್ಕ್ಸ್, ಬಿಕಾಸ್ ನನ್ಗೆ ಡಿಸಿಪ್ಲಿನ್ ಬಿಲ್ಡ್ ಮಾಡೋದೈತಿ. ಅದ್ರ ಕಾಲಾಗ ನಾನು ಓದಾತೀನಿ. ಮೀನ್ಸ್ ಡಿಸಿಪ್ಲಿನ್ ಒಂದು ಬಿಲ್ಡ್ ಆಯ್ತಂದ್ರೆ ಮಾರ್ಕ್ಸ್ ತಾನಾಗೆ ಬರ್ತಾವತ್ತ ನನ್ನ ನಂಬಿಕೆ. ಯು ಡೋಂಟ್ ನೀಡ್ 10 motivational videos, ಯು ನೀಡ್ ಓನ್ಲಿ 1 ಡಿಸಿಷನ್. ಕುಂಡ್ರೋದು, ಓದೋದು, ಮತ್ತೆ ಅದೇ ರಿಪೀಟ್ ಮಾಡೋದು. ಇದು ಒಂದಿತ್ತಂದ್ರೆ ನಾವು ಡಿಸಿಪ್ಲಿನ್ ಬಿಲ್ಡ್ ಮಾಡ್ಬೋದು. ನಾನು ಈ ತರ ಕುಂತು ಓದ್ತೀನಿ ಅಂತಂದ್ರೆ ನೀವು ಈ ತರ ಕುಂತು ಓದ್ಬೋದು. ಸ್ಟಾರ್ಟ್ ವಿತ್ 2 hours, ಆಮ್ಯಾಗ ಇನ್ಕ್ರೀಸ್ ಮಾಡಿ 4 ತಾಸು ಓದಕ್ಕೆ ಟ್ರೈ ಮಾಡ್ರಿ. ಆಮ್ಯಾಗ 4 ತಾಸದಿಂದ 8 ತಾಸು ಓದಕ್ಕೆ ಟ್ರೈ ಮಾಡ್ರಿ. ವಿ ಆರ್ ನಾಟ್ ಎವರೇಜ್, ವಿ ಆರ್ ಬಿಲ್ಡಿಂಗ್ ಸಮಥಿಂಗ್. ಇವತ್ತಿನ ವ್ಲಾಗ್ ಆಗಿತ್ತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ. ಆ್ಯಂಡ್ ನನ್ನ ಜರ್ನಿ ಯಾವ ಥರ ಇವತ್ತು ನಾನು ಕಳೆದೆ ಅನ್ನೋದನ್ನ ನಾನು ತೋರಿಸಿದ್ದೀನಿ. ಆ್ಯಂಡ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೊಂದು ವ್ಲಾಗ್ದಾಗ ಮತ್ತೆ ನಿಮ್ಗೆ ಸಿಗ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.